ಹೇ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಸಿಂಪ್ಲಿ ಟ್ಯಾಲೆಂಟ್ ಅಲಿಯಾಸ್ ದೇ ಲೇಪ್. ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇವತ್ತೇನಪ್ಪ ಇದು ಟವಲ್ ಹಾಕೊಂಡು ಹಿಂಗೆ ನಿಂತೇನು ಅನ್ಕೊಂಡ್ರ? ನೆನ್ನೆ ಸರಿಯಾಗಿ ಮಳೆಯಲ್ಲೆಲ್ಲ ಗಾಡಿ ನೆನೆಸ್ಬಿಟ್ಟು ಫುಲ್ಲು ಗಲೀಜು ಮಾಡಿದ್ದಕ್ಕೆ ನಮ್ಮ ಅಪ್ಪ ಬೆಳಗ್ಗೆನೆ ಮಾಡಿದ್ರು ಸರಿಯಾಗಿ ಹಬ್ಬ. ಸೊ ಹಂಗಾಗಿ ಇವಾಗ ಬನ್ನಿ ನಮ್ಮ ಹೊಸ ಮನೆ ಹತ್ರ ಹೋಗಿ ಗಾಡಿನ ವಾಶ್ ಮಾಡ್ಕೊಂಡು ಬರೋಣ. ಬನ್ನಿ. ಫ್ಲಾಶ್ ನಾನು ಇವಾಗ ಇಳಿತಾನೆ ನೋಡ್ರಿ ಬಂದ ಅಣ್ಣ. ಬಂದೇ ಬಿಟ್ಟ. ಪುಣ್ಯಾತ್ಮ ನೀನಯ್ಯ. ಗೈಸ್, ನಾನೀಗ ಅರ್ಜೆಂಟ್ ಆಗಿ ಮೂವಿ ಹೋಗ್ತಾ ಇದ್ದೀನಿ. ಸಡನ್ ಪ್ಲಾನ್ ಆಯ್ತು ಮೂವಿಗೆ ಹೋಗ್ಬೇಕು ಅಂತ. ಸೊ ಹಂಗಾಗಿ ಟೈಮ್ ಬೇರೆ ಆಗೋಗಿದೆ. ಬನ್ನಿ ಗೈಸ್, ಹೋಗಿ ಡೈರೆಕ್ಟ್ ಅಲ್ಲೇ ಸಿಗ್ತೀನಿ. ಈಗ ಮೂವಿ ಟೈಮಿಂಗ್ ಆಗೋಯ್ತು, 12:50 ಇರೋದು. ಆಲ್ರೆಡಿ 1:27 ಟೈಮ್ ಆಗಿದೆ. ಸೊ ಹಂಗಾಗಿ 2:15 ಒಂದು ಶೋ ಇದೆ, ಅದನ್ನ ಬುಕ್ ಮಾಡ್ಕೊಂಡು ಹೋಗೋಣ. ಬನ್ನಿ ಸಿಗೋಣ. ಇಲ್ಲಿ ಮೂವಿ ಇಲ್ಲ, ಸೊ ಹಂಗಾಗಿ ಈಗ ನಾವು ಗರುಡ ಮಾಲ್ ಹೋಗ್ತಾ ಇದ್ದೀವಿ. ಸೊ ಓಕೆ, ಬನ್ನಿ ಮಾಲ್ ಹತ್ರ ಬಿಟ್ಟು ಸಿಗೋಣ. ಗೈಸ್, ಭಾರತೀಯ ಸಿಟಿ ಹೋಗೋಷ್ಟು ಚಾರ್ಜ್ ಇಲ್ಲ. ಸೊ ಹಂಗಾಗಿ ನಾನು ಹೋಗಿ ನನ್ನ ಬುಲೆಟ್ ಎತ್ಕೊಂಡು ಹೆಲ್ಮೆಟ್ ಎತ್ಕೊಂಡು ಹೋಗ್ಬೇಕು ಗಾಯ್ಸ್. ಅಪ್ಪ ದೇವ್ರೆ, ನೋಡ್ರಿ ಅದನ್ನ ಈಗ ಜಸ್ಟ್ ಬಂದು ಗಾಡಿ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀನಿ. ಯಪ್ಪ, ರೋಡ್ ನೋಡ್ರಿ. ಇಲ್ಲಿ ಒಂದ್ಸತಿ ನಮ್ಮ ಸುಜಾನೆ ಅವೆಲ್ಲ ಪ್ರ್ಯಾಂಕ್ ಮಾಡಿದ್ರು. ಅದೇಂದ್ರೆ ಒಂದು ಪರ್ಸನಲ್ ವಿಷಯದ ಮೇಲೆ ಪ್ರ್ಯಾಂಕ್ ಮಾಡಿದ್ರು. ಪೊಲೀಸರು ಇಲ್ಲ ಇದ್ರು, ಹೋಗಿ ತೋರಿಸ್ಬಿಡ್ತೀನಿ ಅಂತ. ಮಚ್ಚ ನೆನ್ಪಿರ್ಬೇಕು ನೋಡು. ನೋಡಿ ಇಲ್ಲ, ಕರೆಕ್ಟಾಗಿಲ್ಲ. ಓಕೆ ಗೈಸ್, ಬನ್ನಿ. 2:40ಗೆ ಶೋ ಇದೆ. ಶೋ ನೋಡ್ಕೊಂಡು ಸಿಗೋಣ. ಈಗಷ್ಟೇ ಬಂದು ರೀಚ್ ಆಗಿ ಯಪ್ಪ ದೇವ್ರೆ, ಇಷ್ಟೆಲ್ಲ ಸರ್ಕಸ್ ಮಾಡ್ಬೇಕು ಗೈಸ್ ಮೂವಿ ನೋಡಕ್ಕೆ. ಮೂವಿ ಇಂಟ್ರೆಸ್ಟಿಂಗ್ ಆಗಿದೆ ಅಂತಂದ್ರು. ಒಬ್ನೇ ಗೈಸ್ ಬಂದಿರೋದು, ಯಾರು ಇಲ್ಲ ಅಕ್ಕಪಕ್ಕದಲ್ಲಿ. ಒಬ್ನೇ ಬಂದಿದ್ದೀನಿ, ನೋಡ್ಲೇಬೇಕು ಅಂತ. ಅಡ್ವರ್ಟೈಸ್ ನಡೀತಿದೆ, ಅದಾದ್ಮೇಲೆ ಮೂವಿ ಸ್ಟಾರ್ಟ್ ಆಗುತ್ತೆ. ಮೂವಿ ಸ್ಟಾರ್ಟ್ ಆದ್ಮೇಲೆ ತೋರಿಸ್ತೀನಿ ಗೈಸ್. It's supposed to bring you confidence and willpower, so now you can be a food critic. I do. Just come back to bed. Please. For Sandy, okay? ಯಾರಿಗೆ ಇಂಗ್ಲೀಷ್ ಅರ್ಥ ಆಗುತ್ತೆ ಅವ್ರ ಮಾತ್ರ ಈ ಮೂವಿಗೆ ಬರ್ರಿ. ಸುಮ್ಮನೆ ಬಂದು ಲಿಟ್ರಲ್ ಬರೋ ತನಕ ಕಾಯ್ಕೊಂಡು ಕೂತ್ಕೋಬೇಡ್ರಿ. ವೇಸ್ಟ್. ಯಾರಾನ ಇಂಗ್ಲೀಷ್ ಗೊತ್ತಿಲ್ದಿರೋರು ಬಂದ್ರೆ, ಅದೇ ನಮ್ಮಂತವ್ ಬಂದ್ರೆ ವೇಸ್ಟ್ ಆಗುತ್ತೆ. I don't know what to do. Do you need like a... God, It's okay. ಈಗಷ್ಟೇ ಮೂವಿ ಮುಗೀತು ಆ್ಯಂಡ್ ಹೋಗ್ತಾ ಇದ್ದೀನಿ ಮನೆಗೆ. ಹೋಗ್ಬಿಟ್ಟು ಅದ ಇವಾಗ ಇನ್ನೂ ಏನೋ ತಿಂದಿಲ್ಲ. ಸೊ ಹಂಗೆ ಹೋಗ್ತಾ ಏನಾದರೂ ಲೈಟಾಗಿ ಏನೋ ತಿನ್ಕೊಂಡು ಆ್ಯಂಡ್ ಮನೆ ಕಡೆ ಹೋಗೋಣ. ಬನ್ನಿ. ಎತ್ಕೊಂಡು ಹೋಗ್ಬಿಟ್ಟು ನೋಡ್ರಿ ಎಷ್ಟು ಗಲೀಜು ಮಾಡ್ಕೊಂಬಂದಿದ್ದೀನಿ. ಯಪ್ಪ, ಫುಲ್ಲು ಗಾಡಿ ಎಲ್ಲ. ಇವಾಗ ಕೂತ್ಕೊಂಡು ಉಜ್ಜಬೇಕಾದ್ರೆ ಗೊತ್ತಾಗುತ್ತೆ ನನಗೆ. ಬನ್ನಿ ಹೋಗೋಣ ಗೈಸ್. ಈಗ ನೋಡ್ರಿ, ನಮ್ಮ ತಿರೋನ ಬಂದು ಕರ್ಕೊಂಡು ನಾವು ನಮ್ಮ ಹೊಸ ಮನೆ ಹತ್ರ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಗಾಡಿ ವಾಶ್ ಮಾಡ್ಬೇಕು ಮಚಾಲೆ. ಯಾವುದು ಇದೆ ನೋಡು, ಎಷ್ಟು ಗಲೀಜ್ ಆಗ್ಬಿಟ್ಟೈತೆ ಗಾಡಿ ಫುಲ್ಲು. ವಾಶ್ ಮಾಡಿ ತುಂಬ ದಿನನೇ ಆಗೋಯ್ತು ಗೈಸ್. ಹಿಂಗೆ ನಡಿ, ಇಲ್ಲ ಹಂಗೆ ನಡಿ, ಮುಂದೆ ರೋಡಲ್ಲಿ ನಡಿ. ಸೊ ಹಂಗಾಗಿ ಇವಾಗ ಹೋಗಿ ನಾವು ಗಾಡಿನ ವಾಶ್ ಮಾಡಿ ಸಿಗ್ತೀವಿ ಗೈಸ್. ಈಗ ನಾವು ಗಾಡಿಯನ್ನು ಒಂದು 5 ನಿಮಿಷ ಅಲ್ಲೇ ನಿಲ್ಲಿಸ್ಬಿಟ್ಟು
ಅಂದರೆ ವಾಶ್ ಮಾಡಬೇಕು. ನಮ್ಮಪ್ಪ ನೋಡಿದ್ರೆ ಸಡನ್ ಆಗಿ ಕೆಲಸ ಹೇಳ್ತಾರೆ. ನಮ್ಮಪ್ಪ ಹೇಳಿದ್ರು, ನೀನು ಮಗನೇ ಅಲ್ಲ, ನೀನು ಬೋಳಿ. ಅಲ್ಲಿಗೋಗು ಇಲ್ಲಿಗೋಗು ಅಂತ. ಅಲ್ಲಿ ಒಂದು ಸ್ವಲ್ಪ ಹೋಗಿ ಮಿಷಿನ್ ಎತ್ಕೊಂಬರ್ಬೇಕಂತೆ. ಸೊ ಹಂಗಾಗಿ ಮಿಷಿನ್ ಎತ್ಕೊಂಬರೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಹಂಗಾಗಿ ಬನ್ನಿ ಹೋಗೋಣ, ಏನಂತೀರ? ನೋಡಿ ಲೇ 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 ನೋಡ ಇಲ್ಲಿ ನೋಡಿ ಗೈಸ್, ಕ್ಲೀನಾಗಿ ವಾಶ್ ಎಲ್ಲ ಮಾಡಿ ನಿಂತೀನಿ. ಇಲ್ಲಿ ನೋಡ್ರಿ, ಇದು ಕಂಡಿಡೀರಿ ಯಾರು ಅಂತ. ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಒಳ್ಳೆ ಝೂಮ್ ಆಗೈತೆ ಬಿಡ. ನೋಡಿ ಗೈಸ್, ವಾಷಿಂಗ್ ಎಲ್ಲ ಆಗಿದೆ ಗಾಡಿದು. ಆ್ಯಂಡ್ ನಮ್ಮ ತಿರೋನು ಹೋಗಿ ಬಿಟ್ಬಿಟ್ಟು ಬಂದೆ ಗೈಸ್. ಈಗ ಗಾಡಿ ಒರೆಸಿ ನಿಂತ್ಕೊಂಡಿದ್ರೆ ಮಳೆ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಯಾರು ಬಂದವ್ರೆ? ಇದ್ಯಾವುದೋ ಹೊಸ ಪ್ರತಿಭೆ. ಗೈಸ್ ಬಂದು ನಿಲ್ಸಿದ್ದೀವಿ ಅಲ್ಲಿ ನೋಡ್ರಿ ಅಲ್ಲಿ. ಆ್ಯಂಡ್ ಈಗ ಇದನ್ನು ಒಣಗಾಕ್ಬಿಟ್ಟು ಅದೇನೋ ಐಟಮ್ ಎತ್ಕೊಂಡು ಹೋಗ್ಬೇಕಂತೆ. ಸೊ ನನ್ನ ಡೇ ಫುಲ್ ಇದೆ ಗೈಸ್ ಕೆಲಸ. ಒಂದಿನ ಅದನ್ನು ತೋರಿಸ್ತೀನಿ, ನಾನು ಏನೇನು ಮಾಡ್ತೀನಿ ಏನೇನಿಲ್ಲ ಎಲ್ಲ ತೋರಿಸ್ತೀನಿ ಗೈಸ್. ನಮ್ಮ ರೈತನ ಏನೋ ಓಡಿಸಲ್ಲ ಅನ್ಕೊಂಬಿಟ್ಟಿದ್ದೆ, ಸಕಾಲಾಗಿ ಓಡಿಸ್ತಾನೆ ಗಾಡಿ ಮಾತ್ರ. ನೋಡ್ರಿ ಗಾಡಿನ ಹೆಂಗೆ ಇಳಿಸ್ತಾನೆ. ಗಾಡಿ ಕೆಳಗಡೆ ಟಚ್ ಆಗುತ್ತೆ, ದೊಡ್ಡ ಹಂಪ್ ಹಾಕ್ಬಿಟ್ಟವ್ರೆ. ಹಾಂ ನೋಡಿದ್ರಾ, ಕ್ರಾಸಾಗಿ ಇಳಿಸ್ತಾನೆ ಗಾಡಿನ. ಆ್ಯಂಡ್ ಈಗ ನಾವು ಬಂದ್ವಿ, ಐಟಮ್ ಒಂದೇ ಇದೆ ವಿಷಯ. ಅಯ್ಯಯ್ಯೋ, ಅಲ್ಲಿ ನೋಡ್ರಿ, ಅಲ್ಲಿ ಯಾರು ಬರ್ತಾವ್ರೆ? ನಮ್ಮ ಶಕ್ತಿಮಾನ್ ಬರ್ತವ್ರೆ. ಸೊ ಬನ್ನಿ, ಈಗ ನಮ್ಮ ಅಮ್ಮ ಕೊಟ್ಬಿಟ್ಟು ಬರೋಣ. ಇಲ್ಲಿಂದ ನೆಸಿತೀನಿ. ಅಮ್ಮ ನನ್ನ ವಿಡಿಯೋ ಮಾಡ್ತಿದ್ಯಾ? ಅವ್ರನ್ನ ವಿಡಿಯೋ ಮಾಡಿ ಅಂದ್ರೆ ನೋಡಿ ಸೂಪರ್ ಗೈಸ್ ಅಂತೆ ನಿನ್ ತೋರ್ಸ್ಕೊಂಡ್ ಮಾತಾಡಲ್ಲ. ನೋಡಿ ಗೈಸ್ ಅಂದ್ರೆ ಎಲ್ಲ ಎಲ್ಲಿ ನೋಡ್ತಾರ ಅವ್ರು. ನೋಡಿ ಗೈಸ್ ಹೆಂಗ್ ಮಾತಾಡ್ತಾವಣೆ ಬಾಯಲ್ಲಿ ಇನ್ನೇನು ಮಾತಾಡ್ಲಿ, ಬಾಯಲ್ಲ ಅಂತೆ ಗೈಸ್. ಇನ್ನೆಲ್ಲಿಂದ ಮಾತಾಡ್ಬೇಕಾ ನಿಂಕ? ಅದು ಹಾಕ್ಬೇಡಿ ಅದು ಹಾಕ್ಬೇಡಿ, ಸೀರಿಯಸ್ ಆಗಿ ಅಂತೀನಿ, ಅದು ಹಾಕ್ಬೇಡಿ. ಯಾಕೆ ಜಾನ್ಸನ್, ಯಾಕೆ ತಪ್ಪಾಗೋದೆ? ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ನಾನು ಸುಮ್ಮನೆ ರೀ ಅಣ್ಣ, ಅದು ಹಾಕ್ಬೇಡಿ. ಡಿಪ್ರೆಷನ್ ಹೋಗ್ಬಿಟ್ಟ. ಅವ್ರಪ್ಪ ಅಮ್ಮ ಆಗ್ಲೇ ಇಕ್ಕೊಂಡವ್ರು ನಿಮ್ಮ ಐಡಿ. ಅವ್ರ ಅಪ್ಪ ಅಮ್ಮ ಅವರು ನೋಡ್ತಾರಾ? ಓ ಯಾರು? ತೋಬ ಪೇಪರ್ ತಿಂತಾ ಇದ್ದೀನಿ. ಏನು ಚೆನ್ನಾಗಿದೆ. ಇದನ್ನ ಕೇಳೋದ್ರಲ್ಲಿ ಒಂಥರ ಮಜಾ ಗೈಸ್. ಬಟ್ ಇವಾಗ ಯಾಕೆ ಕೇಳಂಗಿಲ್ಲ, ಆದರೂ ಕಿಟ್ಬಿಟ್ಟಿದ್ದೀವಿ. ಏನು ಮಾಡೋಣ? ಸೈಕಲ್ ನಾವು ಬರ್ರಿ ಈಗ ಟೆರಸ್ ಮೇಲೆ ಹೋಗೋಣ. ಹಿಂಗೆ ಒಂಚೂರು ಗೈಸ್, ಇಲ್ಲಿಂದ ಕ್ರೇಜಿ ವ್ಯೂ ಬರ್ತಾ ಇದೆ ಮಾತ್ರ. ನೋಡ್ಬೋದು ಸುತ್ತು. ನೋಡ್ರಿ ಇಲ್ಲಿ ಇವನ್ ಬರಕ್ಕೆ ಎದ್ರಕೊಂತವನೆ. ಕ್ರೇಜಿ ವ್ಯೂ ಮಾತ್ರ ಅನ್ಕೊಳ್ಳಿ. ನೋಡಿ ಇರ್ರಿ ಗೈಸ್, ಎಲ್ಗಾನ ಝೂಮ್ ಹಾಕಿ ನೋಡೋಣ ಏನ ಕಾಣುತ್ತಾ. ಓ ಬಾಲ್ಕನಿಗಳೆಲ್ಲ ಕಾಣುತ್ತಲ್ಲ ಗೈಸ್. ಏನ್ ಮಾಡ್ಬೇಕು? ಇಲಿಬೇಕು. ಇಲ್ಲಿ ಬೇಕಂತ ನೋಡ್ರಿ ಗೈಸ್, ನಿಮ್ಮ ಮನೇಲಿ ಇದ್ರೆ ಅನ್ಕೊಳ್ಳಿ ಗೈಸ್, ಇವನ್ ಜಾಬ್ ಕಲಿಸ್ತೀನಿ. ಸೊ ಗೈಸ್, ಮಳೆ ಬೇರೆ ಹನಿ ಉದುರ್ತಿದೆ. ಆ್ಯಂಡ್ ಅದು ನೋಡ್ರಿ, ವಾ ಇಷ್ಟು ದೂರದಿಂದ ನೋಡಿ ಈಗ. ವಾ ಸೊ ಈಗ ನಾವು ಇಲ್ಲಿದ್ದೀವಿ ಅಣ್ಣ. ಏನ ಎಕ್ಸಾಸ್ಟ್ ಹೋಗೆ, ಅದೇ ಮಿನಿ ಪಂಜಾಬ್. ಓಕೆ ಗೈಸ್, ಇವ್ನಿಗೆ ಹತ್ತಕ್ಕೆ ಸ್ವಲ್ಪ ಭಾರ ಆಗ್ತೈತೆ ಗೈಸ್. ನೀವು ಬಂದು ಹೆಲ್ಪ್ ಮಾಡಿದ್ರೆ ಸ್ವಲ್ಪ ಇವನಾದ್ರೂ ಹತ್ತಾನೆ, ಆಸೆ ಪಡ್ತಾನೆ ಏನೋ.
ನಾವು ಹಚ್ಚನಂದ್ರೆ ಎಷ್ಟು ಬರ ಇರ್ತಾನೋ ಗೊತ್ತಿಲ್ವೇ. ಗೈಸ್ ಇವ್ನ ಹಚ್ಚಕ್ಕಾಗುತ್ತಾ ಗೈಸ್? ನೀವು ಎಲ್ಲಾರು ಬಂದ್ರು ಹಚ್ಚಕ್ಕಾಗಲ್ಲ. ನೋಡಿ ಗೈಸ್ ಆಗ್ಲೇ ತಾತ ಆಗ್ಬಿಟ್ಟವನ್, ಬಿಳಿ ಕೂದಲೆಲ್ಲ ಬೆಳ್ಸ್ಕೊಂಡ್ಬಿಟ್ಟವನ್ ಕೈ. ಬಿಳಿ ಕೂದಲೆಲ್ಲ ಬೆಳ್ಸ್ಕೊಂಬಿಟ್ಟ. ಆಯ್ತು ನನ್ನ ಫ್ರೆಂಡಿಗೂ ಅಷ್ಟೇ. ಏನು ಅನ್ಕೊಂಡಿದ್ದೆ? ಯಾವ ತೇಜಸ್ಸು? ಒಂದೇ ಹಾಕಿ ಯಾರು ಅನ್ಕೊಂಡಿದ್ದೆ ನೋಡ್ರಿ, ಒಳಗಡೆ ಪ್ಯಾರೆಟ್ಸ್ ಹಾಕವ್ರೆ. ಏನು ಯೂನಿಕ್ ಆಗಿ ಪ್ಲಾನ್ ಮಾಡೋರು ನೋಡ್ರಿ. ಜಾಸ್ತಿ ಎಲ್ಲ ಖರ್ಚಾಗಲ್ಲ ಇದಕ್ಕೆಲ್ಲ. ಊಟ ಆಟೋಮೆಟಿಕ್. ಊಟ ಆಟೋಮೆಟಿಕಲಿ ಹೆಂಗೆ? ಟೈಮರ್ ಸೆಟ್ ಮಾಡೋರು. ಅಲ್ಲೇನೋ ಅಮೆಝಾನ್ ಇಂದ ತರಿಸಿರೋದು. ನೋಡಿ ಗೈಸ್, ಟೆಕ್ನಾಲಜಿಯ ನೋಡಿ ಗೈಸ್, ಎಂತ ಟೆಕ್ನಾಲಜಿ ಬಂದಿದೆ. ಫ್ಯೂಚರ್ ಯೂಸ್ ಮಾಡ್ತಾ ಇರ್ತೀವಿ guys. ನೋಡಿ guys. ಇವರು ಕ್ಯಾಮ್ರಾ ಎತ್ತಿದ ತಕ್ಷಣ ಓಡಾಕ್ತಾರೆ. ಅದೇನು ಅಪಾರ್ಟ್ಮೆಂಟ್ ಅಲ್ಲ ನಾನೀಗ. ಗೈಸ್ ಜಾನ್ಸೇನು ಗೊತ್ತಿಲ್ಲ, ಗೊತ್ತಿದ್ರೆ ಮಾತ್ರ ಮಾಡ್ತಿದ್ದೀನಿ. ಅದಾಕ್ ಮಾಡಿ ಒಂದು ಅಂತೀನಿ. ಇವ್ರಿಬ್ರಿಗೂ ಒಂದಿನ ಒಂದು ಚಾಲೆಂಜ್ ಮಾಡೋಣ. ಇಬ್ರು ಕೈಗೂ ಒಂದು ಫೋನ್ ಕೊಟ್ಟು ಕಳ್ಸೋಣ. ಬ್ಲಾಗ್ ಫುಲ್ಲು ಒಂದು ದಿನ ಪೂರ್ತಿ ಬ್ಲಾಗ್ ಫುಲ್ಲು ಇವರೇ ಮಾಡ್ಬೇಕು. ಅದೇನು ಮಾಡ್ತಾರೆ ಏನು ಬಿಡ್ತಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಎಂಟರ್ಟೈನ್ಮೆಂಟ್ ಆಗಿರಬೇಕು. ಅವ್ರನ್ನ ಮಾಲಕ್ ಕರ್ಕೊಂಡೋಗಿ ಏನೋ ಅದೇ ಅದು ಆ ಬ್ಲಾಗಲ್ಲಿ ಏನೋ ಹೇಳ್ತೀನಿ ನಾನು ನೋಡ್ರಿ. ಬಟ್ ಇಬ್ರಿಗೂ ಒಂದಿನ ಚಾಲೆಂಜ್ ಮಾಡ್ತೀನಿ. ಮಾಡ್ತೀರೇನ್ರ? ಹಾಂ ಮಾಡ್ತೀಯಾ ಪಕ್ಕ? ಆಯ್ತು ಗೈಸ್, ಮಾಡ್ತಾರಂತೆ. ಇಬ್ರಿಗೂ ಒಂದೊಂದಿನ ಬ್ಲಾಗಿಂಗ್ ಮಾಡಕ್ ಕೊಡ್ತೀನಿ. ಅನ್ನಕ್ಕೆ ಬಾ. ಅವ್ನು ಜಾನ್ಸನ್ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾಗ ಯಾಕೆ ನೀನು ಹೋಗಿಲ್ವಾ? ಅದೇನ ಎಂತ ಮಾತಾಡ್ತಾನೆ ನೋಡಿ ಗೈಸ್ ಅವನು. ನೋಡಿ ಗೈಸ್, ಈ ಚಿಕ್ಕ ವಯಸ್ಸಲ್ಲಿಗೆ ಅವನಿಗೆ ಡಿಪ್ರೆಷನ್ ಎಲ್ಲ ಬೇಕು ಅಂತ. ಇದೆಲ್ಲ ಬ್ಲಾಗ್ ಆ್ಯಡ್ ಮಾಡ್ತೀನಾ? ಉದ್ಧಾರ ಆಗತ್ತಲ್ಲ ಲೈಫ್ ಜೀವನದಲ್ಲಿ. ಮೋಟಿವೇಶನ್. ಇವನ್ ಬಾರಿ ಉದ್ಧಾರ ಆಗ್ಬಿಟ್ಟು ಅವ್ನು ಬಿಡ್ರಿ ಗೈಸ್. ನೋಡಿ ಗೈಸ್, ಎಷ್ಟು ದೊಡ್ಡ ಬಿಲ್ಡಿಂಗ್ ಕಳ್ಸಿದೀನಿ. ತಿಂತಾನೆ ಸರಿ ಗೈಸ್. ಗೈಸ್, ತೊದ್ಲುತ್ತೆ ಟೆನ್ಷನ್. ಗೈಸ್ ಇದ್ರಲ್ಲಿ ಯಾವುದೇ ಸ್ಕ್ರಿಪ್ಟ್ ಇಲ್ಲ. ಇವ್ರ ಬಾಯಿಗೆ ಏನೇನು ಬರುತ್ತೆ ಅಂತ ಮಾತಾಡ್ತವ್ರೆ. ಜಾನ್ಸನ್ ಪುಂಗ ಅಂದ್ರೆ ಲಾಲ್ ಬಾಗೆ ನಂದಂತ ಪುಂಗ್ತಾನೆ ನೋಡಿ ಗೈಸ್. ಅರ್ಧ ಕರ್ನಾಟಕನೇ ನಂದು, ಅರ್ಧ ಕರ್ನಾಟಕನೇ ನಂದು. ನಾನ್ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಅರ್ಧ ಕರ್ನಾಟಕನೇ ನಂದು. ಇನ್ನ ಅರ್ಧ ನಮ್ಮ ಅಪ್ಪನ್ ನೋಡು, ಇನ್ನ ಅರ್ಧ ನಮ್ಮ ಅಪ್ಪನ್ ನೋಡು, ಇನ್ನ ಅರ್ಧ ನಮ್ಮ ಅಪ್ಪನ್ ನೋಡು. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಒಂದ್ ಶಾಟ್, ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ಒಂದ್ ಶಾಟ್, ಸಾಯಂಕಾಲದಿಂದ ರಾತ್ರಿವರೆಗೂ ಇನ್ನೊಂದ್ ಶಾಟ್. ಗೈಸ್ ಈಗ ನಾವು ಮನೆಗೆ ಹೋಗ್ತಾ ಇದೀವಿ ಗೈಸ್. ಏನ್ ಹೇಳ್ತೀರಾ ಗೈಸ್ ಇದಕ್ಕೆ? ನಾವು ಈಗ ಮನೆಗೆ ಹೋಗ್ತಾ ಇದೀವಿ ಗೈಸ್. ಹೀಗೆ ಗೈಸ್ ಸುಮ್ಮನೆ ಇದಕ್ಕೆಲ್ಲ. ಸೊ ಗೈಸ್ ಈಗ ಟೈಮು ಇದಕ್ಕೆ ಟಾರ್ಪಲ್ ಹಾಕಕ್ಕೆ ಅಂದರೆ ಕವರ್ ಹಾಕಿ ಒಂದು ಸ್ವಲ್ಪ ದಿನ ರೆಸ್ಟ್ ಕೊಡೋಕ್ಕೆ. ಯಾಕಂದರೆ ಇಷ್ಟು ದಿನ ಫುಲ್ಲು ಉಜ್ಜಾಡ್ಬಿಟ್ಟಿದ್ದೀನಿ ಪಾಪ. ಸ್ವಲ್ಪ ದಿನ ರೆಸ್ಟ್ ಮಾಡಲಿ. ಗೈಸ್ ನೋಡಿ, ಫುಲ್ಲು ಪ್ಯಾಕ್ ಮಾಡಿದ್ದೀನಿ. ಆ್ಯಂಡ್ ಗಾಡಿ ಚಾರ್ಜ್ಗೆ ಹಾಕಿದ್ದೀನಿ. ಸೊ ಬನ್ನಿ ನೋಡಿ, ಇನ್ನೊಂದು ಸ್ವಲ್ಪ ದಿನ ಅದನ್ನೆತ್ತ. ಸೊ ಗೈಸ್ ಹೀಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಇವತ್ತು ಸಿಕ್ಕಾಪಟ್ಟೆ ಬೇಜಾರಲ್ಲಿದ್ದೀನಿ, ಅಂಡ್ ಫುಲ್ಲು ಟೆನ್ಷನಲ್ಲಿದ್ದೀನಿ. ನೆನ್ನೆ ಮಾಡಿದ ವ್ಲಾಗ್ ಎಲ್ಲ ಹೋಯ್ತು ಗೈಸ್. ಬರೀ ಅದ್ರಲ್ಲಿ ಅದೇ ಫ್ಲ್ಯಾಶ್ ಬ್ಯಾಕ್ ಅಂತ ಹಾಕಿದ್ದೀನಿ ನೋಡಿ. ಅಲ್ಲಿಂದ ಮಾತ್ರ ನೆನ್ನೆದು. ಇವತ್ತಿಂದು ಈಗ ನಾನು ನಿಮಗೆ ಏನಾದರೂ ಮಾಡಿ ಕನ್ಸಿಸ್ಟೆಂಟಾಗಿ ನನ್ನ ವ್ಲಾಗ್ ಅಪ್ಲೋಡ್ ಮಾಡಲೇಬೇಕು ಅಂತ ನೋಡಿ ಇವತ್ತು ಡೇ ಪೂರ್ತಿ ಇದು ದೇವ್ರ ಮಾಡ್ತಾರ. ಅಂದರೆ ದೇವ್ರನ್ನ ನಂಬ್ತೀನಿ, ಒಂದು ರೇಂಜಿಗೆ ನಂಬ್ತೀನಿ. ಬಟ್ ಇವತ್ತೇನೋ ಗೊತ್ತಿಲ್ಲ. ಆ್ಯಂಡ್ ಇವತ್ತು ವ್ಲಾಗ್ ಮಾಡಬೇಕು ಅನಿಸ್ತು. ಸೊ ಹಂಗಾಗಿ ವ್ಲಾಗ್ ಮಾಡಿದ್ದೀನಿ. 13 ಮಿನಿಟ್ಸ್ ವ್ಲಾಗ್ ಆಗಿದೆ. ಆ್ಯಂಡ್ ಇವತ್ತಿನ ವಿಡಿಯೋ ನೋಡಿ. ಇವತ್ತು ನಾನು ವ್ಲಾಗ್ ಮಾಡಿಲ್ಲ ಅಂದರೆ ಏನು ಗೊತ್ತಿ ಗೈಸ್, ನಾನು ನಾಳೆ ಮಾಡೋಣ ಅಂದ್ಕೊಂಡಿದ್ದೆ. ಇವತ್ತು ವ್ಲಾಗ್ ಮಾಡಿದೆ. ನೆನ್ನೆ ಮಾಡಿರೋದೆಲ್ಲ ಅರ್ಧಕ್ಕರ್ಧ ಎಲ್ಲ ಡಿಲೀಟ್ ಆಯಿತು ಗೈಸ್. ಫುಲ್ಲು ಟೆನ್ಷನಲ್ಲಿ ಇದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗು ಆಲ್ರೆಡಿ ಎಡಿಟ್ ಮಾಡಿದೆ ಕೂತ್ಕೊಂಡು. ಈಗ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ 9:30 ಇಲ್ಲ 10 o'clock ಅಷ್ಟರಲ್ಲಿ ನಿಮ್ಗೆ ವ್ಲಾಗ್ ಬರುತ್ತೆ. ಆ್ಯಂಡ್ ಎಂಜಾಯ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಗೈಸ್. ನಮ್ಗೆ ಯಾವುದೇ ರೀತಿ ಸಪೋರ್ಟ್ ಸಿಗ್ತಾ ಇಲ್ಲ. ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೂ ಚಾನಲ್ ಹೊಸಬ್ರಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗೈಸ್. ನಾನು ಇಷ್ಟೇ ಕೇಳ್ಕೊಳ್ಳೋದು ನಿಮ್ಮ ಹತ್ರ. ಆ್ಯಂಡ್ ಏನಾದರೂ ಅಚೀವ್ ಮಾಡ್ಬೇಕಂತ ನಾನು ಕಂಟೆಂಟ್ ಕ್ರಿಯೇಷನ್ ಫೀಲ್ಡ್ಗೆ ಇಳ್ದಿರೋದು. ಸುಮ್ಮನೆ ಬೇರೆಯವ್ರ ಥರ ಶೋಕಿಗೆ 1-2-3 ದಿನ ಮಾಡ್ಬಿಟ್ಟು ಹೋಗೋಕ್ಕಲ್ಲ. ಆ್ಯಂಡ್ ಕನ್ಸಿಸ್ಟೆನ್ಸಿ ನಾನು ಫಾಲೋ ಮಾಡ್ತೀನಿ.
ನಂಗೆ ಎಲ್ಲಿ ತನಕ ಸಪೋರ್ಟ್ ಸಿಗಲ್ಲ ಅಲ್ಲಿ ತನಕ ಮಾಡ್ತಾ ಸಪೋರ್ಟ್ ಸಿಕ್ಕಿದ ಮೇಲಂತೂ ಇನ್ನೂ ಚೆನ್ನಾಗಿ ಮಾಡ್ತೀನಿ ಗೈಸ್. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಪ್ಲಾನ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದೇ ಥರ ನಾನು ಕಂಟೆಂಟ್ ಕೊಡ್ತಾ ಇರ್ತೀನಿ. ಸೊ ಲವ್ ಯು ಲಾಟ್ಸ್, ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಗೈಸ್.